ಪ್ರಿಯ ವೀಕ್ಷಕರೇ, ರಾತ್ರಿಯ ಹೊತ್ತು ಒಬ್ಬಂಟಿಯಾಗಿ ಪ್ರಯಾಣ ಮಾಡೋದು ಯಾವಾಗಲೂ ರೋಮಾಂಚಕವಾಗಿರುತ್ತೆ. ಆದ್ರೆ 1995ರ ಆ ಒಂದು ರಾತ್ರಿ ಚೀನಾದ ಬೀಜಿಂಗ್ನಲ್ಲಿ ಸಂಭವಿಸಿದ ಘಟನೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು. ಹತ್ತಾರು ಪ್ರಯಾಣಿಕರಿದ್ದ ಬಸ್ ಒಂದೇ ಸಮನೆ ಮಾಯವಾಗಿದ್ದು ಹೇಗೆ? ಪತ್ತೆಯಾದ ಬಸ್ನಲ್ಲಿ ಇಂಧನದ ಬದಲು ರಕ್ತ ಪತ್ತೆಯಾಗಿದ್ದಾದರೂ ಹೇಗೆ? ಇಂದು ನಾವು ಚೀನಾದ ಅತ್ಯಂತ ಪ್ರಸಿದ್ಧ ಮತ್ತು ಭಯಾನಕ ಬಸ್ ನಂಬರ್ 375 ಈ ಬಸ್ನ ನಿಗೂಢ ಕಥೆಯನ್ನ ಇವತ್ತಿನ ಸ್ಟೋರಿಯಲ್ಲಿ ಬಿಚ್ಚಿಡ್ತಾ ಇದ್ದೇವೆ. ಅದು ದಿನಾಂಕ 14 ನವೆಂಬರ್ 1995. ಸಮಯ ರಾತ್ರಿ ಸರಿಸುಮಾರು 11:30. ಚಳಿಗಾಲದ ಆ ರಾತ್ರಿ ಬೀಜಿಂಗ್ನ ಯುವಾನ್ ಮಿಂಗ್ ಯುವಾನ್ ನಿಲ್ದಾಣದಿಂದ 375ನೇ ನಂಬರ್ನ ಕೊನೆಯ ಬಸ್ ಹೊರಟಿತ್ತು. ಬಸ್ನಲ್ಲಿ ಚಾಲಕ ಮತ್ತು ಒಬ್ಬ ಮಹಿಳಾ ಕಂಡಕ್ಟರ್ ಇದ್ರು. ಬಸ್ ಹೊರಟ ಸ್ವಲ್ಪ ದೂರದಲ್ಲಿ ಒಬ್ಬ ವೃದ್ಧೆ ಮತ್ತು ಒಬ್ಬ ಯುವಕ ಹಾಗೂ ಇಬ್ಬರು ದಂಪತಿಗಳು ಬಸ್ ಅನ್ನು ಹತ್ತಿದ್ರು. ಬಸ್ಸು ಶಾಂತವಾಗಿ ಸಾಗ್ತಾ ಇತ್ತು. ಮುಂದಿನ ನಿಲ್ದಾಣದಲ್ಲಿ ಆ ದಂಪತಿಗಳು ಇಳ್ಕೊಂಡ್ರು. ಈಗ ಆ ಬಸ್ನಲ್ಲಿ ಉಳಿದವರು ಚಾಲಕ, ಕಂಡಕ್ಟರ್, ವೃದ್ಧೆ ಮತ್ತು ಆ ಯುವಕ ಮಾತ್ರ. ಹೀಗೆ ಬಸ್ ಮುಂದೆ ಸಾಗಿತ್ತು. ಬಸ್ ಸ್ವಲ್ಪ ದೂರ ಹೋಗ್ತಾ ಇದ್ದಂತೆ ಚಾಲಕ ರಸ್ತೆಯ ಬದಿಯಲ್ಲಿ 3 ವ್ಯಕ್ತಿಗಳು ಕೈ ತೋರಿಸುವುದನ್ನ ಗಮನಿಸ್ತಾನೆ. ಆದ್ರೆ ಅಲ್ಲಿ ಯಾವುದೇ ಬಸ್ ನಿಲ್ದಾಣವಾಗ್ಲಿ ಏನು ಕೂಡ ಇರಲಿಲ್ಲ. ಆದ್ರೂ ಕೂಡ ಚಾಲಕ ಅಲ್ಲಿ ಬಸ್ ಅನ್ನ ನಿಲ್ಲಿಸ್ತಾನೆ. ಆ 3 ಬಸ್ ಅನ್ನ ಹತ್ತಾರೆ. ಅವರ ಉಡುಪು ವಿಚಿತ್ರವಾಗಿತ್ತು. ಅವರು ಚೀನಾದ ಹಳೆಯ ಕ್ವಿಂಗ್ ರಾಜವಂಶದ ಕಾಲದ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿದ್ರು ಮತ್ತು ಅವರ ಮುಖಗಳು ಬಿಳಿಚಿಕೊಂಡಿದ್ವು. ಅವರೆಲ್ಲರೂ ತಲೆ ತಗ್ಗಿಸಿ ಕುಳಿತಿದ್ರು. ಯಾರು ಮಾತನಾಡ್ತಿರ್ಲಿಲ್ಲ. ಬಸ್ನಲ್ಲಿದ್ದ ಎಲ್ಲರಿಗೂ ಕೂಡ ಅವರನ್ನು ನೋಡಿ ಗಾಬರಿ ಆಯ್ತು. ಆದ್ರೆ ಕಂಡಕ್ಟರ್ ಅವರು ಬಹುಶಃ ಹತ್ತಿರದ ಯಾವುದೋ ನಾಟಕ ಕಂಪನಿಯಲ್ಲಿ ನಾಟಕ ಮುಗಿಸ್ಕೊಂಡು ಬಟ್ಟೆ ಬಿಚ್ಚೋದಕ್ಕೂ ಕೂಡ ಅವರಿಗೆ ಸಮಯ ಸಿಕ್ಕಿಲ್ಲ. ಆದ್ರಿಂದ ಹಾಗೆ ಬಂದಿದ್ದಾರೆ ಅಂತ ಉಳಿದ ಪ್ರಯಾಣಿಕರಿಗೆ ಸಮಾಧಾನ ಪಡಿಸಿದ್ರು. ಬಸ್ ಸ್ವಲ್ಪ ದೂರ ಸಾಗಿದಾಗ ಹಠಾತ್ತನೆ ಆ ವೃದ್ಧೆ ಎದ್ದು ನಿಂತು ತನ್ನ ಪಕ್ಕದಲ್ಲಿ ಕುಳಿತಿದ್ದ ಯುವಕನ ಜೊತೆ ಜಗಳ ಮಾಡಲು ಶುರು ಮಾಡ್ತಾಳೆ. ನೀನು ನನ್ನ ಪರ್ಸ್ ಕದ್ದಿದ್ದೀಯಾ ಅಂತ ಜಗಳ ಮಾಡ್ತಾಳೆ. ಯುವಕ ನಾನು ಕದ್ದಿಲ್ಲ ಅಂತ ಹೇಳ್ತಾಳೆ. ಆದ್ರೂ ಕೂಡ ವೃದ್ಧೆ ಸುಮ್ಮನಾಗೋದಿಲ್ಲ. ಕೊನೆಗೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಪರ್ಸ್ ನೀನೇ ಕದ್ದಿದ್ದೀಯಾ, ಬಾ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಯುವಕನನ್ನ ಬಸ್ನಿಂದ ಬಲವಂತವಾಗಿ ಕೆಳಗೆ ಇಳಿಸ್ತಾಳೆ. ಬಸ್ ಇಳಿದ ತಕ್ಷಣ ಆ ಯುವಕ, ಯಾಕಜ್ಜಿ ನಾನು ನಿನ್ನ ಪರ್ಸ್ ಕದ್ದೇ ಇಲ್ಲ, ಯಾಕೆ ಸುಳ್ಳು ಹೇಳಿ ಬಸ್ನಿಂದ ಇಳಿಸಿದೆ ಅಂತ ಕೇಳ್ತಾನೆ. ಆಗ ವೃದ್ಧೆ ಹೇಳಿದ ಮಾತು ಕೇಳಿ ಯುವಕ ಬೆಚ್ಚಿ ಬೀಳ್ತಾನೆ. ಮಗನೇ, ನಿನ್ನ ಪ್ರಾಣ ಉಳಿಸೋದಕ್ಕೆ ನಾನು ಈ ತರ ನಾಟಕ ಮಾಡ್ದೆ. ಆ 3 ಹೊಸದಾಗಿ ಬಸ್ಸನ್ನ ಏರಿದಾರಲ್ಲ, ಅವರು ಮನುಷ್ಯರೇ ಅಲ್ಲ. ಅವ್ರಿಗೆ ಪಾದಗಳಿರ್ಲಿಲ್ಲ. ಅವರು ಗಾಡಿಯಲ್ಲಿ ತೇಲ್ತಾ ಇದ್ರು. ಅವರು ಮನುಷ್ಯರಲ್ಲ, ಅವರು ದೆವ್ವಗಳು ಅಂತ ಹೇಳ್ತಾಳೆ. ಮರುದಿನ ಬೆಳಗ್ಗೆ 375ನೇ ನಂಬರ್ನ ಬಸ್ ತನ್ನ ನಿಲ್ದಾಣವನ್ನ ತಲುಪಿರ್ಲಿಲ್ಲ. ಚಾಲಕ ಮತ್ತು ಕಂಡಕ್ಟರ್ ಇಬ್ರು ಕೂಡ ನಾಪತ್ತೆಯಾಗಿದ್ರು. 3 ದಿನಗಳ ನಂತರ ಬೀಜಿಂಗ್ನಿಂದ ಸುಮಾರು 100 ಕಿಲೋಮೀಟರ್ ದೂರವಿರುವ ಸಿಯಾಂಗ್ಶಾನ್ ಜಲಾಶಯದಲ್ಲಿ ಆ ಬಸ್ ಪತ್ತೆಯಾಗಿತ್ತು. ಬಸ್ ಅನ್ನ ಜಲಾಶಯದಿಂದ ಹೊರತೆಗೆದಾಗ ಅಲ್ಲಿ ಪತ್ತೆಯಾದ ದೃಶ್ಯಗಳು ತನಿಖಾ ಅಧಿಕಾರಿಗಳನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿದ್ವು. ಬಸ್ಸಿನ ಇಂಧನ ಟ್ಯಾಂಕ್ನಲ್ಲಿ ಪೆಟ್ರೋಲ್ನ ಬದಲು ರಕ್ತ ತುಂಬಿತ್ತು. ಬಸ್ನಲ್ಲಿದ್ದ ಮೃತ ದೇಹಗಳು ಕೇವಲ 3 ದಿನಗಳಲ್ಲಿ ಅತಿಯಾಗಿ ಕೊಳೆತು ಹೋಗಿದ್ವು. ನೈಸರ್ಗಿಕವಾಗಿ ಅಷ್ಟು ಬೇಗ ಕೊಳೆಯಲು ಸಾಧ್ಯವೇ ಇರಲಿಲ್ಲ. ಆ ಮಟ್ಟಿಗೆ ಆ ಮೃತದೇಹಗಳು ಕೊಳ್ತಿದ್ವು. ಇನ್ನು CCTV ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಬಸ್ ಹೋಗಬೇಕಾಗಿದ್ದ ದಾರಿಯಲ್ಲಿ
ಯಾವುದೇ ಕ್ಯಾಮೆರಾಗಳಲ್ಲೂ ಕೂಡ ಆ ಬಸ್ ಕಾಣಿಸಿಕೊಂಡಿರಲೇ ಇಲ್ಲ. ಈ ಘಟನೆ ಇಂದಿಗೂ ಕೂಡ ಬೀಜಿಂಗ್ನ ಅತಿ ದೊಡ್ಡ ರಹಸ್ಯವಾಗಿ ಉಳಿದಿದೆ. ಸರ್ಕಾರವು ಇದನ್ನ ತಾಂತ್ರಿಕ ಕಾರಣ ಅಂತ ಹೇಳಿದ್ರು ಕೂಡ ಅಲ್ಲಿನ ಸ್ಥಳೀಯರು ಮಾತ್ರ ಇದನ್ನ ದೆವ್ವದ ಬಸ್ ಅಂತಾನೆ ನಂಬ್ತಾರೆ. ಇದು ಕೇವಲ ಒಂದು ಕಟ್ಟು ಕಥೆಯೋ ಅಥವಾ ನಿಜವೋ ಅನ್ನುವುದು ಯಾರಿಗೂ ಕೂಡ ತಿಳಿದಿಲ್ಲ. ಆದ್ರೆ ಆ ರಾತ್ರಿ ಬಸ್ ಇಳಿದ ಆ ಯುವಕ ಮಾತ್ರ ಇಂದಿಗೂ ಬದುಕಿದ್ದಾನೆ ಎನ್ನಲಾಗಿದೆ. ನಿಮ್ಗೆ ಈ ಕಥೆಯ ಬಗ್ಗೆ ಏನ್ ಅನಿಸ್ತಾ ಇದೆ? ಕಾಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ರಹಸ್ಯಗಳ ಸ್ಟೋರಿಗಳನ್ನ ಕೇಳೋದಕ್ಕೆ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.